ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತಹ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವು. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಲಿಂಕ್ ಗಳು ಸಿಗುತ್ತೆ, ಫಾಲೋ ಮಾಡಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ನಮ್ಮ ದೀಪಾವಳಿ ಪಿಕ್ಸ್ ಬಗ್ಗೆ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಿಡಿ ಯಾರನ್ನು ಕೂಡ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿಯ 5 days ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು, 5 days ಅಲ್ಲಿ 512 ಪಾಯಿಂಟ್ಸ್ ಅಥವಾ 2.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ಒಳ್ಳೆ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿನ 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ಇಲ್ಲೂ ಕೂಡ 2.1% ಅಥವಾ 1730 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 238 ಪಾಯಿಂಟ್ಸ್ ಅಥವಾ 0.52% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್. ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಶುಕ್ರವಾರ. ಇನ್ನು 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 days ಅಲ್ಲಿ ಅಮೆರಿಕನ್ ಮಾರ್ಕೆಟ್ ನೋಡಬಹುದು 492 ಪಾಯಿಂಟ್ಸ್ 1.08% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೊಮೆಂಟಮ್ ಪಾಸಿಟಿವ್ ಇದೆ, ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 117 ಪಾಯಿಂಟ್ಸ್ 0.52% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 5 days ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು 101 ಪಾಯಿಂಟ್ಸ್ 0.45% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ, ವೋಲಟಿಲಿಟಿ ಅಂತೂ ಜಾಸ್ತಿನೇ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಳೆದ ವಾರದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಹಾಲಿಡೇಸ್ ಲಿಸ್ಟ್ ಕಡೆ ನಾವು ಗಮನ ಹರಿಸೋದಾದ್ರೆ ನೋಡಬಹುದು 21 ಅಕ್ಟೋಬರ್ ಹಾಗೂ 22 ಅಕ್ಟೋಬರ್ 2 ದಿನ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ. ಅಂದ್ರೆ ಮಂಗಳವಾರ ಬುಧವಾರ 2 ದಿನ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ. ಅಂದ್ರೆ ಈ ವಾರದಲ್ಲಿ ಬರೀ 3 ದಿನ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಶಾರ್ಟನ್ ವೀಕ್ ಅಂತ ಹೇಳ್ಬೋದು ಮಾರ್ಕೆಟ್ಗೆ. ಆದ್ರೆ ಇಲ್ಲಿ 21ನೇ ತಾರೀಕು ಮಂಗಳವಾರ ಏನಿದೆ ಅವತ್ತು 1 ಗಂಟೆ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ದೀಪಾವಳಿ ಲಕ್ಷ್ಮೀ ಪೂಜೆ ಪ್ರಯುಕ್ತ ಮಂಗಳವಾರ 1 ಗಂಟೆ ಮಾತ್ರ ಓಪನ್ ಇರುತ್ತೆ, ಇನ್ನುಳಿದಂತೆ ಓಪನ್ ಇರೋದಿಲ್ಲ. ಬುಧವಾರ ಅಂತೂ ಪೂರ್ತಿ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಹಾಗೆ 1 ಗಂಟೆ ಮಾರ್ಕೆಟ್ ಓಪನ್ ಇರೋದಕ್ಕೆ ಮುಹೂರ್ತ ಟ್ರೇಡಿಂಗ್ ಅಥವಾ ಲಕ್ಷ್ಮೀ ಪೂಜೆ ಟೈಮಿಂಗ್ ಅನ್ನ ನನಗಾಗ್ಲೇ ನೆನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ, ಇನ್ನೊಂದ್ಸಲ ನೋಡ್ಕೊಂಡ್ ಬಿಡಬಹುದು. ಪ್ರೀ ಓಪನ್ ಸೆಷನ್ 1:30ರಿಂದ 1:45 ವರೆಗೂ ಇರುತ್ತೆ. ನಾರ್ಮಲ್ ಮಾರ್ಕೆಟ್ ಸೆಷನ್ 1:45ರಿಂದ 2:45 ವರೆಗೂ ಇರುತ್ತೆ. ಅಂದ್ರೆ ಜಸ್ಟ್ 1 ಗಂಟೆ ಮಾತ್ರ ಮುಹೂರ್ತ ಟ್ರೇಡಿಂಗ್ ಪ್ರಯುಕ್ತ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಮಂಗಳವಾರ ಡೇಟ್ ಕೂಡ ನೋಡಬಹುದು, ಟ್ಯೂಸ್ಡೇ 21 ಅಕ್ಟೋಬರ್ 2025. ಅವತ್ತು ಎಲ್ಲ ಆಕ್ಟಿವಿಟೀಸ್ ಮಾಡಬಹುದು. ಆ ಟೈಮ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದು. ಇವನ್ ಟ್ರೇಡಿಂಗ್ ಕೂಡ ಮಾಡಬಹುದು, ಬಟ್ ಶಾರ್ಟ್ ಅಂಡ್ ಟೈಮ್, ಹಾಗಾಗಿ ಟ್ರೇಡಿಂಗ್ ಕಡೆ ಹೆಚ್ಚು ಗಮನ ಹರಿಸೋದು ಒಳ್ಳೇದಲ್ಲ. ಇಲ್ಲಿ ವಾಲಟೈಲ್ ಇರಬಹುದು ಪರ್ಫಾರ್ಮೆನ್ಸ್, ಜೊತೆಗೆ ಡಿಸಿಷನ್ ತಗೊಳ್ಳೋಕು ಕೂಡ ಕಷ್ಟ ಆಗಬಹುದು ಫಾಸ್ಟ್ ಆಗಿ. ನಾವಂತೂ ಟ್ರೇಡಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ದೇನಿದ್ರು ಇನ್ವೆಸ್ಟರ್ಸ್ ಗೆ ಅದರಲ್ಲೂ ಎಸ್ಪೆಷಲಿ ಸಿಂಬಾಲಿಕ್ ಆಗಿ ಮಾಡುವಂತ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ನಿಮ್ಗೆ ಯಾವ ಶೇರ್ ಒಳ್ಳೇದು ಲಾಂಗ್ ಟರ್ಮ್ ಗೆ ಅನ್ಸುತ್ತೋ ಅಂತವನ್ನ ಬೇಕಿದ್ರೆ ಹಬ್ಬದ ದಿನ ತಗೊಳ್ಬಹುದು. ಹಾಗೆ ಹಬ್ಬದ ದಿನ ಲಕ್ಷ್ಮಿನ ಮನೆಗೆ ಆಹ್ವಾನ ಮಾಡ್ಕೊಳ್ಬೇಕು ಅಂದ್ರೆ ಕೆಲವು ಶೇರುಗಳನ್ನ ಸೆಲ್ ಮಾಡಿ ಹಣವನ್ನ ತಗೊಳ್ಬಹುದಾಗಿರುತ್ತೆ. ಈ ರೀತಿಯಾಗಿ ಕೂಡ ಸಿಂಬಾಲಿಕ್ ಆಗಿ ಟ್ರೇಡರ್ಸ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಕೂಡ. ಬಟ್ ಆಸ್ ಎ ಸಿಂಬಾಲಿಕ್ ಆಗಿ ಸೆಲ್ ಮಾಡ್ಲೇಬೇಕು ಬೈ ಮಾಡ್ಲೇಬೇಕು ಅಂತ ಏನಿಲ್ಲ. ಅದು ಒಂದು ನಂಬಿಕೆ. ಹಬ್ಬದ ದಿನ ಅಥವಾ ಲಕ್ಷ್ಮೀ ಪೂಜೆಯ ದಿನ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನೋ ನಂಬಿಕೆ ಮೇಲೆ ಡಿಸಿಷನ್ ಅನ್ನ ತಗೊಳ್ತಾರೆ. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಈ ವಾರ, ಅದರಲ್ಲೂ ನಾಳೆನೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ 20 ಚೀನಾದ GDP ಡೇಟಾ ರಿಲೀಸ್ ಆಗ್ತದೆ. ಫೋರ್ಕಾಸ್ಟ್ ನೋಡಬಹುದು 0.8%. ಹಿಂದಿನ ತಿಂಗಳಲ್ಲ ಜುಲೈಯಲ್ಲಿ 1.1% ಬಂದಿದೆ. ಫೋರ್ಕಾಸ್ಟ್ 0.9% ಇತ್ತು. ಈ ಸಲ 0.8% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ನೋಡ್ಬೇಕಾಗುತ್ತೆ. actually ಚೀನಾ GDP ಗ್ರೋತ್ ಕಡಿಮೆ ಬಂದ್ರೆ ಅದು ನಮ್ಗೆ ಒಳ್ಳೆ ಸುದ್ದಿ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದ್ರೆ ಇನ್ವೆಸ್ಟರ್ಸ್ ಚೀನಾ ಕಡೆ ಬಿಟ್ಟು ಇಂಡಿಯನ್ ಮಾರ್ಕೆಟ್ ಕಡೆ ಗಮನ ಕೊಡಬಹುದು ಅಂತ. ಬಟ್ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಬಟ್ ಚೀನಾದ ಡಿ ಗ್ರೋತ್ ಕೂಡ ಒಂದಷ್ಟು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡುತ್ತೆ. ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಡೇಟಾನ ನಾಳೆ. ಇನ್ನು ನೆಕ್ಸ್ಟ್ US CPI ಡೇಟಾ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ 24ನೇ ತಾರೀಕು. ಹಿಂದಿನ ತಿಂಗಳು ನೋಡಬಹುದು 2.9 ಎಸ್ಟಿಮೇಟ್ ಮಾಡಿದ್ರು, 2.9 ಬಂದಿತ್ತು. ಈಗ 3.1 ಎಸ್ಟಿಮೇಟ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಟ್ರಂಪ್ ಅಣ್ಣನ ಟ್ಯಾರಿಫ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗ್ತಿರೋದನ್ನ ತೋರಿಸ್ತಾ ಇದೆ. ಇದು ಆಕ್ಚುಲಿ ಒಳ್ಳೇದಲ್ಲ. ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಫೆಡ್ ರೇಟ್ ಕಟ್ ಮಾಡಲ್ಲ. ರೇಟ್ ಕಟ್ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ಗೆ, ಅದರಲ್ಲೂ ಎಸ್ಪೆಷಲಿ ಕೆಲವೊಂದು ಸೆಕ್ಟರ್ಸ್ ಗೆ ಅದು ಒಳ್ಳೆ ಸುದ್ದಿ ಆಗೋದಿಲ್ಲ. ಓವರ್ ಆಲ್ ಮಾರ್ಕೆಟ್ಗೂ ಕೂಡ ಒಳ್ಳೆ ಸುದ್ದಿ ಆಗೋದಿಲ್ಲ. ಯಾಕಂದ್ರೆ ರೇಟ್ ಕಟ್ ಆಗಿಲ್ಲ ಅಂದ್ರೆ ಅಮೆರಿಕ ರಿಸೆಷನ್ ಕಡೆ ಮುಖ ಮಾಡುವಂತ ಚಾನ್ಸಸ್ ಇರುತ್ತೆ. ಪ್ರಾಬಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ
ಇನ್ಫ್ಲೇಷನ್ ಜಾಸ್ತಿ ಆಗೋದು ಖಂಡಿತ ಒಳ್ಳೆ ಸುದ್ದಿ ಅಲ್ಲ. ಈಗಾಗಲೇ ಫೋರ್ಕಾಸ್ಟ್ ಅಂತೂ ಜಾಸ್ತಿ ಮಾಡಿದ್ದಾರೆ, ನೋಡೋಣ ಎಷ್ಟು ಬರುತ್ತೆ ಅಂತ. ಒಟ್ಟಿಗೆ ಟ್ರಂಪ್ ಅನ್ನ ಅಮೆರಿಕನ ಗ್ರೇಟ್ ಮಾಡ್ತೀನಿ ಅಂತ ವರ್ಷ ಮಾಡೋ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಡೇಟಾ ಏನ್ ಬರುತ್ತೆ ಅಂತ ಅಕ್ಟೋಬರ್ 24ಕ್ಕೆ. ಈ ಕಡೆ ಕೂಡ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಇದನ್ನ ಬಿಟ್ರೆ ಇನ್ನ ಈ ವಾರ ಮೇಜರ್ ಆಗಿ ಸುದ್ದಿ ಮಾಡೋದು ಅಂತಂದ್ರೆ ರಿಸಲ್ಟ್ಸ್. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ ರಿಸಲ್ಟ್ಸ್, ಯಾಕಂದ್ರೆ ಈಗಾಗಲೇ ಫುಲ್ ಫ್ಲೆಡ್ಜ್ಡ್ ಆಗಿ ರಿಸಲ್ಟ್ ಸೀಸನ್ ಶುರುವಾಗಿದೆ. ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ. ಕೆಲವು ಕಂಪನಿಗಳ ನಂಬರ್ಸ್ ಅನ್ನ ನೋಡಿದ್ಮೇಲೆ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಕಂಡು ಬರ್ತಾ ಇದೆ. ಏನು ಎಸ್ಟಿಮೇಟ್ ಮಾಡ್ತಾ ಇದ್ರು ಅದಕ್ಕೆ ತಕ್ಕಂತೆ ನಂಬರ್ಸ್ ಇದೆ. ಜೊತೆಗೆ ಅರ್ನಿಂಗ್ಸ್ ರಿಕವರ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಫುಲ್ಫಿಲ್ ಆಗೋ ತರ ಕಾಣ್ತಾ ಇದೆ. ಅದು ಎಲ್ಲ ಕಂಪನಿಗಳಲ್ಲಿ ಆಗದೆ ಇರಬಹುದು, ಬಟ್ ಹಲವಾರು ಕಂಪನಿಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ನ ಮೂಡ್ ಅನ್ನ ನಿರ್ಧಾರ ಮಾಡೋದು ರಿಸಲ್ಟ್ಸ್ ಆಗಿರುತ್ತೆ. ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಂತೂ ಇನ್ನು ಇಂಪ್ಯಾಕ್ಟ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ರಿಸಲ್ಟ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ವಾರ ಯಾವೆಲ್ಲ ಮೇಜರ್ ಕಂಪನಿಗಳ ರಿಸಲ್ಟ್ಸ್ ಇದೆ ಅಂತ ನೋಡಿದ್ರೆ, ಈ ವಾರ 2 ದಿನ ರಜೆ ಇರೋದ್ರಿಂದ ದೊಡ್ಡ ಕಂಪನಿಗಳ ರಿಸಲ್ಟ್ ಕಡಿಮೆ. ಹಿಂದೂಸ್ತಾನ್ ಯೂನಿಲಿವರ್ ಇದೆ 23ಕ್ಕೆ, ಲಾರಸ್ ಲ್ಯಾಬ್ಸ್ ಇದೆ, ಆದಿತ್ಯ ಬಿರ್ಲಾ AMC ಇದೆ, ಸಿಗ್ನಿಟಿ ಟೆಕ್ ಇದೆ, ಕೋಫೋರ್ಜ್ ಇದೆ, ಡಾಕ್ಟರ್ ರೆಡ್ಡಿಸ್ ಇದೆ, ಇ ಕ್ಲರ್ಕ್ಸ್ ಇದೆ, ITC ಹೋಟೆಲ್ಸ್, ಲೇಟೆಂಟ್ ವ್ಯೂ ಇದೆ, ಮೋಶಿಪ್, SBI ಲೈಫ್, SBI ಕಾರ್ಡ್, ಶಾಂತಿ ಗೇರ್ ಇದೆ, ವಕ್ರಾಂಗಿ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ. ಬಟ್ ಈ ವಾರ ರಜೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಬಟ್ ಸ್ಟಿಲ್ ಇವುಗಳನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಮೆಜಾರಿಟಿ ಕಂಪನೀಸ್ ರಿಸಲ್ಟ್ಸ್ ಹೇಗ್ ಬರುತ್ತೆ ಅದು ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ FIS DIS ಆಕ್ಟಿವಿಟೀಸ್ ಹೇಗಿರುತ್ತೆ ಇದು ಬಹಳ ಇಂಪಾರ್ಟೆಂಟ್. DIS ಅಂತೂ ಭರ್ಜರಿಯಾಗಿ ನೆಟ್ ಬೈಯಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಜೊತೆಗೆ ಇನ್ಫ್ಲೋ ಕೂಡ ಜಾಸ್ತಿನೇ ಬರ್ತಾ ಇದೆ. ಹಾಗಾಗಿ ಅವರು ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ FIS ಏನ್ ಮಾಡ್ತಾರೆ, ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಂತ ಪರ್ಫಾರ್ಮೆನ್ಸ್ ಬರುತ್ತಾ ನೋಡಬಹುದು. ಲಾಸ್ಟ್ ವೀಕ್ ಅಲ್ಲಿ 2 ದಿನ ಸೆಲ್ ಮಾಡಿದ್ರು, 3 ದಿನ ಬೈ ಮಾಡಿದ್ರು. ಅದ್ರ ಹಿಂದಿನ ವಾರ 4 ದಿನ ಕಂಟಿನ್ಯೂಸ್ ಬೈ ಮಾಡಿದ್ರು. ಒಟ್ಟಿನಲ್ಲಿ ಕಳೆದ 2 ವಾರಗಳಲ್ಲಿ ಒಳ್ಳೆ ಬೈಯಿಂಗ್ ಆಕ್ಟಿವಿಟಿ FIS ಇಂದ ಕಂಡು ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಬೈ ಮಾಡದೇ ಇರಬಹುದು, ಸಾವಿರಾರು ಕೋಟಿ, ಬಟ್ ಸೆಲ್ ಮಾಡ್ತಿಲ್ಲ, ಅದೇ ಪಾಸಿಟಿವ್. ಜೊತೆಗೆ FIS ವಾಪಸ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ರುಪಿಗೂ ಕೂಡ ಒಳ್ಳೆ ಸುದ್ದಿ. ಯಾಕಂದ್ರೆ ಅವರು ಡಾಲರ್ ತಂದು ರುಪಿನ ಬೈ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಡೈರೆಕ್ಟ್ ಡಾಲರ್ ಅಲ್ಲಿ ನಾವು ಶೇರ್ ಅನ್ನ ತಗೊಳಕ್ ಆಗಲ್ವಲ್ಲ, ರುಪಿ ಕನ್ವರ್ಟ್ ಮಾಡ್ಕೊಂಡೇ ತಗೊಳ್ಬೇಕು. ಡಾಲರ್ ಇನ್ಫ್ಲೋ ತರ್ತಾರೆ. ಹಾಗಾಗಿ ಇದು ರುಪಿಗೂ ಕೂಡ ಒಳ್ಳೆಯ ಸುದ್ದಿ ಆಗುತ್ತೆ. ಈ ವಾರ ವಾಚ್ ಮಾಡಬೇಕಾಗುತ್ತೆ ನಿರ್ಧಾರವನ್ನ ತಗೊಳ್ತಾರೆ ಅಂತ. ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೋಡಬಹುದು 308 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. ಇನ್ನು ಕ್ರೂಡ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ 60-61 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಖಂಡಿತ ಒಳ್ಳೆ ಸುದ್ದಿ ಇದು. ಎಸ್ಪೆಷಲಿ ಕ್ರೂಡ್ ರಾ ಮೆಟೀರಿಯಲ್ ಆಗಿ ಬಳಸುವಂತ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ಸುದ್ದಿ ಇದು. ಮೊನ್ನೆ ಒಂದಷ್ಟು ಪೇಂಟ್ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅದಕ್ಕೆ ಪ್ರಮುಖ ಕಾರಣನೇ $60 ವರೆಗೂ ಕೂಡ ಹೋಗಿದ್ದು. ಇಲ್ಲೇನಂತ ನೆಗೆಟಿವ್ ಇಲ್ಲ, ಅಂದ್ರೆ ಮಾರ್ಕೆಟ್ ಗೆ ನೆಗೆಟಿವ್ ಆಗೋ ರೀತಿಯ ಪರ್ಫಾರ್ಮೆನ್ಸ್ ಏನ್ ಬರ್ತಿಲ್ಲ. 60-61 ರೇಂಜ್ ಅಲ್ಲಿ ಇರೋದು ನಮಗೆ ತುಂಬಾ ಒಳ್ಳೆ ಸುದ್ದಿ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ. ಬಟ್ ರುಪಿ ವೀಕ್ ಆಗಿ ಕ್ರೂಡ್ ಕಡಿಮೆ ಆದ್ರೆ ಯೂಸ್ ಇಲ್ಲ. ರುಪಿನೂ ಸ್ಟ್ರಾಂಗ್ ಆದ್ರೆ ನಮ್ಗೆ ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾಗುತ್ತೆ. ಕ್ರೂಡ್ ಕಡೆ ಕೂಡ ಗಮನವನ್ನು ಕೊಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರುಪಿ ಕಡೆ ನಾವು ನೋಡಬಹುದು 88 ಒಳಗಡೆ ಬಂದ್ಬಿಟ್ಟಿದೆ. 88 ಮೇಲಿದ್ದದ್ದು ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. FIS ಇನ್ಫ್ಲೋ ಚೆನ್ನಾಗಿ ಬಂದ್ರೆ ಖಂಡಿತ ನಮ್ಮ ರುಪಿನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಗೋಲ್ಡ್ ಕಡೆ ಬಂದ್ರೆ, ಗೋಲ್ಡ್ ಅಲ್ಲಿ ರೆಕಾರ್ಡ್ ರಲ್ಲಿ ಕಂಟಿನ್ಯೂ ಆಗಿದೆ. 1,32,000 ವರೆಗೂ ಕೂಡ ಹೋಗಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಗೋಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಸಿಲ್ವರ್ ಅಲ್ಲಿ ಹಾಗೂ ಗೋಲ್ಡ್ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಸಿಗ್ತಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಿದಾವೆ. Gold falls ₹2,400, silver drops ₹7,000 as Dhanteras shoppers rush in. Updated ನ್ಯೂಸ್ ಗಳಿವು. ಒಂದಷ್ಟು ಡೌನ್ ಫಾಲ್ ಗಳು ಕಾಣ್ತಿದೆ ಅಂತ. ಒಂದಲ್ಲ ಒಂದು ಲೆವೆಲ್ ಇಂದ ಬೀಳಲೇಬೇಕು, ಅದರಲ್ಲೇನು ಡೌಟ್ ಇಲ್ಲ. ಇನ್ ಕೇಸ್ ಈಕ್ವಿಟಿ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಖಂಡಿತ ಗೋಲ್ಡ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ಕರೆಕ್ಷನ್ ಆಗಿ ಒಂದಷ್ಟು ದಿನ ಕನ್ಸಾಲಿಡೇಟ್ ಕೂಡ ಆಗ್ಬಹುದು. ನೋಡೋಣ ಈ ವಾರ ವಾಚ್ ಮಾಡಬೇಕಾಗುತ್ತೆ ಗೋಲ್ಡ್ ಅಂಡ್ ಸಿಲ್ವರ್ ನ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಈ ವಾರ ಮಿಡ್ ವೆಸ್ಟ್ IPO ಲಿಸ್ಟಿಂಗ್ ಇರುತ್ತೆ. ಅದನ್ನ ಬಿಟ್ರೆ ಇನ್ಯಾವುದು ಏನು ಇರೋದಿಲ್ಲ. ಇಲ್ಲಿವರೆಗೂ ಯಾವುದೇ IPO ಬಗ್ಗೆ ಮಾಹಿತಿ ಬಂದಿಲ್ಲ. ಈ ವಾರ ಓಪನ್ ಆಗೋ ಬಗ್ಗೆ, ಅಂದ್ರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಶಾಂತವಾಗಿರುತ್ತೆ ಪ್ರೈಮರಿ ಮಾರ್ಕೆಟ್ಸ್. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಹಲವಾರು ಕಂಪನಿಗಳ ಡಿವಿಡೆಂಡ್ಸ್ ಎಕ್ಸ್ ಡೇಟ್ ಇರುತ್ತೆ. ಹಾಗೆ ಕೋವಿಡ್ ಟೆಕ್ನಾಲಜೀಸ್ ನ ರೈಟ್ಸ್ ಇಶ್ಯೂ ಇದೆ ನೋಡಬಹುದು. ಅದನ್ನ ಹೊರತುಪಡಿಸಿದ್ರೆ ಎಲ್ಲಾನು ಡಿವಿಡೆಂಡ್ಸ್ ಇದೆ. ಈ ವಾರ ಯಾವುದೇ ಬೋನಸ್ ಹಾಗೂ ಸ್ಪ್ಲಿಟ್ ಇಲ್ಲ. ಎಲ್ಲಾನು ಕೂಡ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಾಯ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು, ಯಾಕೆಂದ್ರೆ ನೆಗಡಿಯಿಂದ ಮೂಗು ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.